ಈ ಟೈಮಲ್ಲಿ ನಮ್ಮ ಸಿನಿಮಾದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಮಾತಾಡಲೇಬೇಕು. ಇಲ್ಲೊಂದು ಕ್ವಶನ್ ಬರುತ್ತೆ, ಯಾಕೆ ಕನ್ನಡವ್ರು ಇರಲಿಲ್ವಾ ಅಂತ ಒಂದು ಬಂದೇ ಬರುತ್ತೆ. ನಿಜ ಹೇಳ್ತೀನಿ, ನಂಬಿಕೆನೇ ಇರಲಿಲ್ಲ. ಅಂದ್ರೆ ಥರ ಅವರು ಒಂದು ಅಡ್ಜಸ್ಟ್ಮೆಂಟಲ್ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ, ಮಾಡಲ್ಲ ಬಿಡು ಅಂತಲೇ ಅನ್ಕೊಂಡಿದ್ದಾನೆ. ಅಥವಾ ಅವ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಏನಾಗುತ್ತೆ, ಓಕೆ ಸಿನಿಮಾ ಪ್ರಮೋಷನ್ಗೋಸ್ಕರ ಏನೋ ಒಂದು ಬಿಲ್ಡಪ್ ಕೊಡ್ತಂಗೆ ಅನ್ಸುತ್ತೆ. ಅವ್ನಿಗೆ ನಾನು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲಲ್ಲ, ನಮ್ಮ ಕಡೆಯಿಂದ ಅವ್ನಿಗೆ ಏನಾದರೂ ಮಾಡಲೇಬೇಕು. ಮ್ಯೂಸಿಕ್ ನಾನೇ ಮಾಡಿದೆ ಅಂತ ಅಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು AR ಕೃಷ್ಣ ಅಂತ, ಜೊತೆಯಾಗಿತವಾಗಿ ಸಿನಿಮಾದ ನಿರ್ದೇಶಕ. ಈಗ ಆಲ್ರೆಡಿ ನಮ್ಮ ಸಿನಿಮಾದಿಂದ 2 ಸಾಂಗ್ ರಿಲೀಸ್ ಆಗಿದೆ. 2 ಸಾಂಗು ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರೆ ನೀವೆಲ್ಲರೂ. ಈ ಟೈಮಲ್ಲಿ ನಮ್ಮ ಸಿನಿಮಾದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಮಾತಾಡಲೇಬೇಕು. ಸಾಂಗ್ಸ್ಗೂ ಮತ್ತು ನನಗೆ ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ, ನಿಮ್ಮದು ಸಿನಿಮಾ ಕ್ಲಿಪ್ಪಿಂಗ್ಸ್ ಏನೇನು ನೋಡಿದ್ವಿ, ಪ್ರತಿಯೊಂದು ವಿಜುವಲ್ಸ್ ಇರ್ಬೋದು ಮತ್ತು ಮ್ಯೂಸಿಕಲ್ಲಿನೂ ತುಂಬ ಇಂಪ್ರೆಸ್ ಮಾಡ್ತಾ ಇದೆ ಅಂತ. ಆ ಇಂಪ್ರೆಸ್ ಮಾಡೋಕ್ಕೆ ಕಾರಣನೇ ಆ ಮ್ಯೂಸಿಕ್ ಹಿಂದೆ ಇರೋಂಥ ಟೀಮ್. ಯಾಕಂದರೆ ಇಲ್ಲಿ ಒಬ್ಬರಿಂದ ಅಂತೂ ಆಗಿರೋಂಥದ್ದಲ್ಲ ಇದು. ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ರಾಘವೇಂದ್ರ ಬಿ ಅವರು ಇರಬೇಕಾಗಿತ್ತು. ನಿಮಗೆಲ್ಲ ಗೊತ್ತೇ ಇದೆ, ಅಂದೊಂದಿತ್ತು ಕಾಲ ಮತ್ತು ಮೊನ್ನೆ ರೀಸೆಂಟಾಗಿ ಮುಂಗಾರು ಮಳೆಯಲ್ಲಿ ಸಾಂಗ್ ಕೂಡ ತುಂಬ ಹಿಟ್ಟಾಯಿತು. ಅದಕ್ಕಿಂತ ಮುಂಚೆ ಅಂದರೆ ನಾನು ಈ ಸಿನಿಮಾ ಶುರು ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ಒಂದೊಪ್ಪತ್ತು ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಕ್ಕೂ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಇದ್ದರು. ಇದೊಂಥರ ಕತೆ ಅಂತ ಮಾಡಿದ್ವಿ. ಇದೊಂಥರ ಕತೆ ಅಂತೂ ಅದಕ್ಕೊಂದು ಅದ್ರ ರೆಸ್ಪಾನ್ಸೇ ಒಂದು ಅದ್ಭುತ ಅಂತ ಹೇಳ್ಬೋದು. ನನ್ನ ಲೈಫಲ್ಲಿ ಅಂದರೆ ನಾನೇ ಮತ್ತೆ ಆ ಥರ ಪ್ರಯತ್ನ ಪಟ್ಟರೆ ಆ ಥರ ಒಂದು ಮ್ಯೂಸಿಕಲ್ಲಿರ್ಬೋದು, ಕಂಟೆಂಟ್ ಇರ್ಬೋದು, ಆ ಒಂದು ವಿಜುವಲ್ಸ್ ಇರ್ಬೋದು, ಆ ಥರ ಒಂದು ಓವರಾಲಾಗಿ ಒಂದು ಕಂಟೆಂಟ್ ರೆಡಿ ಮಾಡ್ತೀನಿ ಅಂತ ನನಗೆ ಡೌಟ್ ಬರುತ್ತೆ. ಅಂದರೆ ಅಷ್ಟು ಒಂದು ನನಗೂ ಇಷ್ಟ ಆಗೋಂಥದ್ದು, ಮತ್ತು ನೀವು ಕೂಡ ಇಷ್ಟಪಟ್ಟಿದ್ರಿ. ಸೊ ಅದೇ ಮ್ಯೂಸಿಕ್ ಡೈರೆಕ್ಟರ್ ಜೊತೆನೇ ಕಂಟಿನ್ಯೂ ಮಾಡೋದಿತ್ತು. ಆದರೆ ಇನ್ನೇನು ನಾವು ಶೂಟಿಂಗ್ ಹೋಗ್ಬೇಕು, ಜೊತೆಯಾಗಿತವಾಗಿ ಎಲ್ಲ ರೆಡಿ ಮಾಡ್ಕೊಂಡು ಆಗಸ್ಟ್ 2022 ಅಲ್ಲಿ ಅವ್ರು ಬ್ಯುಸಿ ಇದ್ರು ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಮಗೆ ಗೊತ್ತಿರೋಂಥ, ಅಂದರೆ ನನ್ನ ಕಾಂಟ್ಯಾಕ್ಟಲ್ಲಿರೋಂಥ ಆಲ್ಮೋಸ್ಟ್ ಯಾರು ಇದ್ದಾರೆ ಎಲ್ಲರಿಗೂ ಫೋನ್ ಮಾಡಿ ಕೇಳಿದೆ. ಅಂದರೆ ನೀವು ಅಂದರೆ ನಮ್ಮದು ಇನ್ನೊಂದು ಏನಂದರೆ ಬಜೆಟ್ ತುಂಬ ಕಡಿಮೆ, ಹೊಸಬ್ರಲ್ವಾ. ಸೊ ನಮ್ದು ಏನೇ ಅಂತ, ನಾವು ಹೊಸಬ್ರು ಏನೇ ಮಾಡಿದ್ರೂ ಒಂದು ಬಜೆಟ್ ಸರ್ಕಲ್ ಅಂತ ಇರುತ್ತೆ. ಆ ಸರ್ಕಲ್ ಒಳಗೆ ಓಡಾಡ್ಬೇಕು ನಾವು, ಅದನ್ನ ಬಿಟ್ಟು ಆಚೆ ಹೋಗೋಕ್ಕಾಗಲ್ಲ. ಸೊ ಈ ಒಂದು ಪರಿಸ್ಥಿತಿಲಿ ನಾನು ಹುಡುಕಾಡಬೇಕಾದ್ರೆ ಒಂದೊಪ್ಪತ್ತು ಮಾಡಿದಾಗ ಜೈಪಾಲ್ ಅಂತ ಒಬ್ಬರು ಕೀಬೋರ್ಡ್ ಪ್ಲೇ ಮಾಡೋಕ್ಕೆ ಬಂದಿದ್ದರು, ಅದಕ್ಕೆ ಪ್ರೋಗ್ರಾಮಿಂಗ್ಗೆ ಅಂತ. ಅವರು ನನಗೆ ಪರಿಚಯ ಇದ್ದರು. ಅದಕ್ಕಿಂತ ಹಿಂದೆ ಒಂದು ಕೊನೆ ಪುಟ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಅದಕ್ಕೂ ಅವ್ರ ಜೊತೆಗೆ ಸೇರಿ ಸ್ವಲ್ಪ ವರ್ಕ್ ಮಾಡಿದ್ವಿ. ಸೊ ಅವರು ಬಂದು ತೆಲುಗು ಅವರು. ಯಾಕೆ ಇಲ್ಲೊಂದು ಕ್ವಶನ್ ಬರುತ್ತೆ, ಯಾಕೆ ಕನ್ನಡವ್ರು ಇರಲಿಲ್ವಾ ಅಂತ ಒಂದು ಬಂದೇ ಬರುತ್ತೆ. ನಾನು ಆವಾಗಲೇ ಹೇಳಿದೆ, ನನ್ನ ಕಾಂಟ್ಯಾಕ್ಟಲ್ಲಿ ಇರುವಂಥವ್ರಿಗೆ, ಅಂದರೆ ನಮ್ಮ ಬಜೆಟ್ಗೆ ಆಗೋವಂಥವ್ರು, ನನ್ನ ಕಾಂಟ್ಯಾಕ್ಟಲ್ಲಿ ಇರೋವಂಥವ್ರು, ಸ್ವಲ್ಪ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರೋಂಥವ್ರು ಕೂಡ ಎಲ್ಲರಿಗೂ ಕೇಳಿದೆ ಫೋನ್ ಮಾಡಿ, ಈ ಥರ ಇದೆ ಅಂತಂದರೆ ಎಲ್ಲ ಅವ್ರವ್ರ ಆ ಟೈಮ್ಗೆ ಎಲ್ಲರದು ಕೂಡ ಅಷ್ಟೇ. ಅಂದರೆ ಯಾರಿಗೂ ಇಲ್ಲಿ ಬಜೆಟಿಂದನೋ ಅಥವಾ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಮಾಡಿಲ್ಲ ಅಂತಲ್ಲ. ಹೆಂಗೆ ನಮ್ಗೆ ರಾಘವೇಂದ್ರ ವಿ ಅವ್ರು ಹೆಂಗೆ ಮಿಸ್ ಆದರೂ ಅದೇ ಥರನೇ ಎಲ್ಲರದ್ದು ಒಂದು ಅಡ್ಜಸ್ಟ್ ಆಗಲಿಲ್ಲ ಆ ಟೈಮ್ಗೆ. ಸೊ ಇವರು ಆ ಟೈಮ್ಗೆ ನಂಗೆ ಅಡ್ಜಸ್ಟ್ ಆಯಿತು. ಅದು ಕೂಡ ಇವ್ರು ಹೆಂಗೆ ಅಂದರೆ ನಮ್ಮಿಂದ ತುಂಬ ದೂರ, ಯಲಹಂಕ ಅಂತ, ಅವರು ಯಲಹಂಕನೇ ಇಲ್ಲ, ಅಲ್ಲಿ ತುಂಬ ದೂರ ಜಾಗ ಅದು. ಅವ್ರ ಜೊತೆ ಮಾತಾಡಿದ್ರೆ ಸರಿ ಅಣ್ಣ ಓಕೆ ಮಾಡೋಣ ಅಂತ. ಅದಕ್ಕೆ ನನಗೆ ಅವರು ತೆಲುಗವ್ರು ಆಗಿರೋದ್ರಿಂದ, ನನಗೂ ಸ್ವಲ್ಪ ನಮ್ಮದು ಬಳ್ಳಾರಿ ಆಗಿರೋದ್ರಿಂದ ಅಲ್ಲಿ ನಮ್ಮದು ನೇಟಿವ್ ಅಲ್ಲೆಲ್ಲ ಸ್ವಲ್ಪ ತೆಲುಗು ಜಾಸ್ತಿ ಇರೋದ್ರಿಂದ ಆ ಲ್ಯಾಂಗ್ವೇಜಲ್ಲಿ ನಮಗೆ ಅಡ್ಜಸ್ಟ್ ಆಯಿತು. ಶುರು ಮಾಡಿದ್ವಿ. ಟೋಟಲ್ 4 ಸಾಂಗ್ಸ್ ಇತ್ತು, ಆಮೇಲೆ 5 ಆಯಿತು. 5ನೇ ಸಾಂಗ್ ಇನ್ನೊಬ್ಬರು ನಮ್ಮ ಆರ್ ಮಾಡ್ಬೇಕಾದ್ರೆ ನಮ್ಮ ಆನಂದ್ ರಾಜಾಯ್ಕನ್ ಸರ್ ಮಾಡಿದ್ರು. ಬಟ್ ಅವ್ರ ಬಗ್ಗೆ ಆಮೇಲೆ ಬರೋಣ. 4 ಸಾಂಗ್ ಏನಿತ್ತು, 4 ಸಾಂಗ್ ಮಾಡಿಸೋದಕ್ಕೆ ನಾನು ಹಬ್ಬ ಅಂದರೆ ಅವ್ರ ಕಡೆ ಜೈಪಾಲ್ ಅವ್ರ ಕಡೆ ಒಂದು 3 to 4 ಟೈಮ್ಸ್ ಏನೋ ಹೋಗಿದ್ದೀನಿ ನಾನು ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನಮ್ಮ ಕನ್ವರ್ಸೇಷನ್ ಬರೀ ಫೋನಲ್ಲಿ. ಯಾಕಂದರೆ ನಾನು ಬೆಂಗಳೂರಲ್ಲಿದ್ದರೂ ದೂರ, ಅವ್ರ ಜಾಗ ಬಂದು ಎಲ್ಲೇ ಯಲಹಂಕದಿಂದ ಆ ಕಡೆ ಅಲ್ಲಿದ್ದಾರೆ. ನಾವು ಇಲ್ಲಿ ಹೋಗ್ಬೇಕಂದ್ರೆ 20-30 ಕಿಲೋಮೀಟ್ರ್ ದೂರ, 1.5 ಅವರ್ ಬೇಕು, 1.5 ತಾಸು 2 ತಾಸು ಬೇಕು. ಆಮೇಲೆ ಅವರು IT ಕೆಲಸ ಮಾಡೋದು, ಯಾಕಂದ್ರೆ ಪ್ರೊಫೆಷ್ನಲಿ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಅವರು. ನನಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ಕಾರಣಕ್ಕೆ ಅವರು ಸರಿ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ರು ಅಷ್ಟೇ. ಯಾವಾಗ ಶುರು ಮಾಡಿದ್ಮೇಲೆ ಅವ್ರಿಗೆ ನಮಗೆ ಬರೀ ಅಂದರೆ ಫೋನಲ್ಲೇ ಕಾಂಟ್ಯಾಕ್ಟ್ ಜಾಸ್ತಿ. ಆವಾಗಲೇ ಹೇಳ್ದಂಗೆ ನಾವು ಇಲ್ಲಿ ಬೆಂಗಳೂರಲ್ಲಿದ್ದರೂ ಓಡಾಡೋಕ್ಕೆ ದೂರ ಒಂದು. ಅದು ಅಲ್ಲದೆ ನಮ್ಮದು ಸಿನಿಮಾ ಶೂಟಿಂಗ್ ಬಂದು ಲಾಸ್ಟ್ ಟೈಮ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಸಿನಿಮಾ ಕಂಪ್ಲೀಟಾಗಿ ಶೂಟ್ ಆಗಿರೋದು ಬೆಳಗಾವಿಲಿ. ಸೊ ಪದೇ ಅಂದರೆ ನಾನು ಆಲ್ಮೋಸ್ಟ್ ನಮ್ಮ ಶೂಟ್ ಶುರುವಾದ್ಮೇಲೆ ಇನ್ನು ರೀವರ್ಕ್ ಪ್ರತಿಯೊಂದಕ್ಕೂ ಆಲ್ಮೋಸ್ಟ್ ನಾನು ಒಂದು ಬೆಳಗಾವಿಲೇ ಇರ್ತಾಯಿದ್ದೆ, ಇಲ್ಲಿ ಇರ್ತಾ ಇರಲಿಲ್ಲ. ಆಮೇಲೆ ನಾವು ಆವಾಗಲೇ ಹೇಳ್ದಂಗೆ ಶೂಟ್ ಬಿಫೋರ್ ಇವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಆಗಿದ್ದು ಮ್ಯೂಸಿಕ್ಗೆ. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಮ್ಯೂಸಿಕ್ ಡೈರೆಕ್ಟರ್ದು ಒಂದು ಕಾಂಟ್ಯಾಕ್ಟ್ ಮಿಸ್ ಆಗಿದ್ರಿಂದ ಲಾಸ್ಟ್ ಜಾಸ್ತಿ ಮ್ಯೂಸಿಕ್ಗೆ ಅಂತ ಸಪ್ರೇಟ್ ನಮಗೆ ಟೈಮ್ ಸ್ಪೇಸ್ ಇರಲಿಲ್ಲ ಅಲ್ಲಿ. ಆ ಕಡೆ ಶೂಟು ಮಾಡಬೇಕು, ಶೂಟಿಂಗ್ ಏನು ಬೇಕು ಫಸ್ಟ್ ಈ ಶೆಡ್ಯೂಲ್ ಯಾವ ಸಾಂಗ್ ಶೂಟ್ ಮಾಡ್ತೀವೋ ಆ ಸಾಂಗ್ನ ರಫಾಗಿ ರೆಡಿ ಮಾಡ್ಕೋಬೇಕು, ಶೂಟ್ ಮಾಡ್ಕೋಬೇಕು. ಈ ಥರ ಪ್ರೊಸೀಜರಲ್ಲಿ ಹೋಗಿದ್ದರಿಂದ ನಾವು ಜಾಸ್ತಿ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡೋ ಥರ ಆಗೋಯ್ತು. ಆಮೇಲೆ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೂ ನಮಗೂ ಅಂಡರ್ಸ್ಟ್ಯಾಂಡಿಂಗ್ ಅದೇನೋ ಗೊತ್ತಿಲ್ಲ, ಚೆನ್ನಾಗಿ ಕುಡ್ಕೊಂಬಂದು ನಾನು ಏನು ಹೇಳ್ತೀನೋ ಕೆಲವೊಂದು ಟೈಮಲ್ಲಿ ಕೆಲವೊಂದು ಸಾಂಗ್ಗಳಿಗೆ ಒಂದು ಥೀಮ್ ಏನಿರುತ್ತೆ, ಹುಕ್ ಅಂತ ಹೇಳಿದ್ರೆ ಟ್ಯೂನ್ನ ಕೆಲವೊಂದು ಸಲ ನಾನೇ ಮಾಡಿಬಿಟ್ಟು ಈ ಥರ ಇದನ್ನ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ ಅಂತಂದರೆ ಮ್ಯೂಸಿಕ್ ನಾನೇ ಮಾಡಿದೆ ಅಂತ ಅಲ್ಲ, ಆ ಥರನೂ ಬರೋದಿಲ್ಲ ಅದು. ಯಾಕಂದರೆ ಒಂದು ಐಡಿಯಾ ಕೊಡೋದು ಬೇರೆ, ಮ್ಯೂಸಿಕ್ ಮಾಡೋದು ಬೇರೆ, ಅದು ಸಪ್ರೇಟ್ ಇರುತ್ತೆ. ಸೊ ಅಂದರೆ ಈಗ ನಮಗೊಂದು ಟೈಮ್ ಬೇರೆ ಕಡಿಮೆ ಇರುತ್ತಲ್ವ. ಸೊ ಅಂಥ ಟೈಮಲ್ಲಿ ಅರ್ಥ ಮಾಡಿಸ್ಬೇಕಂದ್ರೆ ನಾವೇನಾದ್ರು ನಮ್ಮದು ಒಂದು
ಭಾಗ ಇರಲೇಬೇಕಾಗುತ್ತೆ ಅಂಥ ಟೈಮಲ್ಲಿ. ಸೊ ಆ ಥರ ಒಂದು ಸಣ್ಣ ಐಡಿಯಾ ಕೊಟ್ಟು ಈ ಥರ ನೋಡಿ ಆ ಥರ ಒಂದು ಮಾಡಿ ಒಂದು ಏನೋ ಒಂದು ಮಾಡಿ ಕಳಿಸೋರು, ಮತ್ತು ಏನಾದ್ರು ಕರೆಕ್ಷನ್ ಇದ್ದರೆ ಹೇಳಿದ್ರೆ ಮತ್ತೆ ಮಾಡ್ಕೊಳ್ಳಿ, ಈ ಥರ ಆಗಿ ಕಂಪ್ಲೀಟು ಆ 4 ಸಾಂಗ್ನ ಅವರು ಇದೇ ಥರನೇ ಪಟ್ ಅಂದರೆ ರೆಡಿ ಮಾಡಿಕೊಟ್ರು. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಈಗೇನು ನಿನ್ನೆ ಏನು ರಿಲೀಸ್ ಆಗಿದೆ, ಒಂದು ಮೊನ್ನೆ ಜುಲೈ 15th ಏನೋ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ, ಆರ್ಯಾರ್ಯಾರೆ ಅಂತ, ಅದು ಕಂಪ್ಲೀಟ್ ಅವ್ರು ಮಾಡಿರೋಂಥದ್ದು ಸಾಂಗು. ಓಕೆ, ಈಗ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದು ಜೈಪಾಲ್ ಅಂತ ಆಯಿತು, ಮಾತುಕತೆ ಅವ್ರದ್ದು ಈ ಥರ ಹೇಳಿದ್ವಿ. ಆಮೇಲೆ ನಾನು ಆವಾಗಲೇ ಹೇಳ್ದಂಗೆ ಅವರು IT-ಲಿದ್ದರು, ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಅವ್ರದ್ದು ಫ್ಯಾಮಿಲಿ ಇದು ಸಪ್ರೇಟು. ಯಾಕಂದರೆ ಇಲ್ಲೆಲ್ಲ ನಾವು ಹೆಂಗೆ ಹೊಸಬ್ರು ಅಂತಂದಾಗ ಈ ಲೋ ಬಜೆಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ, ಅದೇ ಥರ ಅವರು ಒಂದು ಅಡ್ಜಸ್ಟ್ಮೆಂಟಲ್ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟೇ ನಮಗೆ. ಯಾಕಂದ್ರೆ ನಾವು ಕೊಡೋ ಬಜೆಟ್ಗಾಗಲಿ ಅಥವಾ ನಮ್ಮ ಹತ್ರ ಇರೋ ಟೈಮ್ಗಾಗಲಿ ನಾವು ಅವ್ರನ್ನ ಎಲ್ಲ ಕಡೆ ಪ್ರತಿಯೊಂದಕ್ಕೂ ಎಲ್ಲ ಕಡೆ ಅಲ್ಲಿ ಬನ್ನಿ ಅಂತ ಕರೆಯೋ ಥರ ನಾವು ಇಲ್ಲ. ಸೊ ಇಲ್ಲಿ ನಮಗೆ ಮ್ಯೂಸಿಕ್ದು ಕೆಲಸ ಹೆಂಗಿರುತ್ತೆ ಅಂತಂದರೆ, ಪ್ರತಿಯೊಂದು ಈಗ ಏನೋ ಒಂದು ಸಾಂಗ್ ಕಂಪೋಸ್ ಆಯ್ತು ಅಂದರೆ ಅದಕ್ಕೊಂದು ಸಾಂಗ್ ಈ ಟ್ಯೂನ್ ಬಂದ ತಕ್ಷಣ ಅದಕ್ಕೊಂದು ಲಿರಿಕ್ಸ್ ಬರೋದಕ್ಕಂದ್ರೆ ರಫಾಗಿ ಆಡಬೇಕು, ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ. ಸೊ ಇದಕ್ಕೆ ಮ್ಯೂಸಿಕ್ ಟೀಮ್ ಅಂತ ಬಂದರೆ ಜೈಪಾಲ್ ಅವ್ರನ್ನ ಬಿಟ್ಟರೆ ಇನ್ನು ಅವ್ರ ಜೊತೆಗೆ ನಮ್ಮ ಜೊತೆ ಸೇರಿಕೊಂಡು ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದಕ್ಕೂ ಜೊತೆಗಿದ್ದ ವ್ಯಕ್ತಿ ಅಂತಂದರೆ ಅವನು ಬಸವಂತರಾವ್ ಅಂತ. ಬಸವಂತರಾವ್ ಬಂದು ಆ್ಯಕ್ಚುಲಿ ಬೇಸಿಕ್ಲಿ ಅವ್ನು ಸಿಂಗರು. ಅವನು ನಮ್ಮ ಸಿನಿಮಾ ಮ್ಯೂಸಿಕ್ ಶುರುವಾದಾಗಿಂದನೂ ಅಂದೊಂದಿತ್ತು ಕಾಲ ಆ ಟೈಮಿಂದನೇ ಅವನಿಗೂ ನಮಗೂ ಪರಿಚಯ. ಒಂದು ಟ್ಯೂನ್ ಕಂಪೋಸರ್ ಜಸ್ಟ್ ಅದನ್ನ ಒಂದು ಹಮ್ಮಿಂಗ್ ಮಾಡಿ ಕಳಿಸ್ಬೇಕಂದ್ರೂ ನನಗೆ ಜೈಪಾಲ್ ಅವ್ರು ಹಿಂಗೆ ಕಳಿಸಿದ್ರೆ ನಾನು ಇವನಿಗೆ ಕಳಿಸೋದು, ಅವನು ಆಡ್ಬಿಟ್ಟು ಕಳ್ಸೋದು. ನನಗೇನೋ ಲಿರಿಕ್ಸ್ ಬಂತ ಬರ್ಬಿಟ್ಟು ಕಳಿಸೋದು, ಅವ್ನು ಆಡ್ಬಿಟ್ಟು ಕಳಿಸೋದು. ಅವನು ಎಲ್ಲಿರ್ತಾನೆ ಅಲ್ಲಿಂದಾನೆ. ಇದೂ ಅಷ್ಟೇ. ಜೊತೆಗೆ ಇನ್ನೊಬ್ಬರು ಈ ಬಸವಂತರಾವ್ ಜೊತೆಗೆ ಇನ್ನೊಬ್ಬರು ಒಂದು ಮೇನ್ ನಮಗೆ ಮ್ಯೂಸಿಕ್ ಪಿಲ್ಲರ್ ಅಂತಂದರೆ ಅನನ್ಯ ಪ್ರಕಾಶ್ ಅವರು ಕೂಡ. ಯಾಕೆಂತಂದರೆ ಅವರು ಅಷ್ಟೇ ಸೇಮ್, ಅವರು ಪಾಪ ಎಲ್ಲೋ ಶೋಸ್ ಮಾಡ್ತಿರ್ತಾರೆ, ಎಲ್ಲೋ ಬ್ಯುಸಿ ಇರ್ತಾರೆ. ಪ್ರತಿಯೊಂದು ನನಗೆ ಯಾವ್ದಾದ್ರು ಮೇಲ್ ಅಂತ ಬಂದರೆ ಇವನು ಬಸವಂತರಾವ್, ಫೀಮೇಲ್ ಅಂತ ಬಂದರೆ ಇವರು ಅನನ್ಯ ಪ್ರಕಾಶ್ ಮೇಡಮ್ಗೆ. ಮೇನ್ ಒಂದು ಫೀಮೇಲ್ ಸಾಂಗ್ ಇತ್ತು, ಕಂಪೋಸ್ ಆದ ತಕ್ಷಣ ನನಗೆ ಏನೋ ಒಂದು ರಾತ್ರಿ ಲಿರಿಕ್ಸ್ ಬಂದು, ಒಂದೊಂದ್ಸಲ ರಾತ್ರಿ 1 ಗಂಟೆ 2 ಗಂಟೆಲೆಲ್ಲ ನಮ್ಮದು ಏನೋ ಒಂದು ಲಿರಿಕ್ಸ್ ಬಂತ ಪಟ್ಪಡ ಅಂತ ಬರ್ತ ತಕ್ಷಣ ರಾತ್ರಿನೇ ಕಳಿಸ್ಬಿಡೋದು ಅವ್ರಿಗೆ, ಇದು ಮೇಡಮ್ ಇದು ಸ್ವಲ್ಪ ಹಾಡು ಕಳಿಸಿ ಅಂತ. ಅವ್ರಿಗೆ ಮತ್ತೆ ಯಾವಾಗ ಬೆಳಿಗ್ಗೆನೋ ಯಾವಾಗ ಫ್ರೀ ಇದ್ದಾಗ ಅವರು ಆಡ್ಬಿಟ್ಟು ಕಳಿಸೋರು. ಅಂದರೆ ಆಲ್ಮೋಸ್ಟ್ ಅಂದರೆ ಒಂದಕ್ಕೆ ಅಂತಲ್ಲ, ನಾವು ಯಾವಾಗ ಏನಾದ್ರು ಅವ್ರ ಕಡೆಯಿಂದ ಈ ಥರ ಹೆಲ್ಪ್ ಬೇಕಿತ್ತು, ನನಗೇನೋ ಅರ್ಜೆಂಟಲ್ಲಿ ಏನೋ ಒಂದು ಈ ಥರ ಆಡ್ಬಿಟ್ಟು. ಯಾಕಂದ್ರೆ ನಾವು ಅವಾಗಲೇ ಹೇಳ್ದಂಗೆ ನಾವು ಒಂದು ಬೆಂಗಳೂರಿದ್ರೆ ಇನ್ನೆಲ್ಲ ಏನೋ ಬೇರೆ ಕೆಲಸ ಎಲ್ಲ ಇರ್ತಾಯಿದ್ವಿ. ಇಲ್ಲಾಂದರೆ ಶೂಟ್ ಅಂತ ಬಂದರೆ ಮತ್ತು ಬೆಳಗಾವಿಗೆ ಹೋಗೋ ಲೊಕೇಶನ್ ನೋಡು, ಸೆಟ್ ಪ್ರಾಪರ್ಟೀಸು ಚೆಕ್ ಅದು ಇದು ಶೂಟಿಂಗ್ ಅಂತ ಇದ್ದೇ ಇರುತ್ತೆ. ಸೊ ಅಲ್ಲಿರ್ತಾ ಇದ್ದೀವಲ್ಲ, ನಮಗೆ ಯಾರು ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಿ ಕೂತ್ಕೊಂಡು ಎದುರುಗಡೆ ಒಂದು ಸ್ಟುಡಿಯೋಲಿ ಕೂತು ಕೆಲಸ ಮಾಡೋ ಯಾರಿಗೂ ನಮಗೆ ಇರಲಿಲ್ಲ. ಬಟ್ ಈ ಟೈಮಲ್ಲಿ ಇವ್ರು ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಏನಿದೆ, ಆಮೇಲೆ ಅವ್ರು ಮಾಡಿದಂಥ ಹೆಲ್ಪ್ ಏನಿದೆ, ಅದು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂತಂದರೆ ಪ್ರತಿಯೊಂದು ಒಂದು ಸಲ ಯಾರೇ ಆಗಲಿ, ಏನೋ ಒಂದು ಎಂಥ ಕ್ಲೋಸರ್ ಏನಾದರೂ ಒಂದು ಸಲ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಅಥವಾ 2 ಸಲ ಮಾಡ್ತಾರೆ, 3 ಸಲ ಮಾಡ್ತಾರೋ ಅಷ್ಟೇ. ಬಟ್ ಇಡೀ ನಿಮ್ಗೊಂದು ಸಿನಿಮಾದ ಮ್ಯೂಸಿಕ್ ಜರ್ನಿ ಅಂತ ಏನಿದೆ ಅದರಲ್ಲಿ ನಾನು ಯಾವಾಗ ಏನೇ ಕೇಳಿದ್ರು ಕೂಡ ಹಬ್ಬ ಅಂದರೆ ಒಂದು ಏನೋ ಅವ್ರು ತುಂಬ ಬ್ಯುಸಿ ಇದ್ದಾಗ 1 ದಿನ 2 ದಿನ ಲೇಟ್ ಆಗಿರ್ಬೋದು. ಬಿಟ್ಟರೆ ಇಲ್ಲ ಅಂತ ಹೇಳಿದ್ರೆ ಮಾತೇ ಇಲ್ಲ, ಆಗಲ್ಲ ಅಂತ ಹೇಳಿರೋದು ಇಬ್ಬರ ಕಡೆಯಿಂದನೂ ಇಲ್ಲ, ಸಿಂಗರ್ಸ್ಗಳ ಕಡೆಯಿಂದ ಆಡಿಸ್ಬೇಕಾದ್ರೆ ಕೂಡ. ಯಾಕಂದರೆ ಈಗ ಒಂದು ಸಾಂಗು ಈಗೇನು ಮೊನ್ನೆ ರಿಲೀಸ್ ಆಯಿತು ಆರ್ಯಾರ್ಯಾರೆ ಸಾಂಗ್, ಅದು ಸಂತೋಷ್ ವೆಂಕಿ ಅವರು ಆಡಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗ್ ಹುಡುಗಿ ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಸಾಂಗ್ ಬರುತ್ತೆ, ಅದನ್ನು ಐಶ್ವರ್ಯ ರಂಗರಾಜನ್ ಅವರು ಆಡಿದ್ದಾರೆ. ಆಮೇಲೆ ಒಂದು ಅಪ್ಪ ಸಾಂಗ್ ಬರುತ್ತೆ, ಅದನ್ನು ಅನಿರುದ್ಧ್ ಶಾಸ್ತ್ರಿ ಅವರು ಆಡಿದ್ದಾರೆ. ಸೊ ಇನ್ನೊಂದು ಸುಪ್ರೀತ್ ಶರ್ಮಾ ಮಾಡಿದ್ದಾರೆ. ಇಷ್ಟು ಸಿಂಗರ್ಗಳ ಕಡೆ ಆಡಿಸ್ಬೇಕಂದ್ರೂ ಕೂಡ, ಯಾಕಂದ್ರೆ ನಮಗಂತೂ ಆ ಸಂಗೀತ ಜ್ಞಾನ ಇಲ್ಲ. ಜಸ್ಟ್ ಒಂದು ಏನು ಬರಬೇಕು ಹೆಂಗೆ ಬರಬೇಕು ಆ ಫೀಲ್ ಗೊತ್ತಿರುತ್ತೆ ಅಷ್ಟೇ ನಮಗೆ. ಸೊ ಏನಾದ್ರು ಫೀಲ್ ಮಿಸ್ ಆದ್ರೆ ನಾವು ಹಿಂಗಲ್ಲ ಅಂತ ಹೇಳ್ಬೋದು ಹೊರತು, ಟೆಕ್ನಿಕಲಿ ಮ್ಯೂಸಿಕಲ್ಲಲ್ಲಿ ಏನಾದರೂ ನಮಗೆ ಕರೆಕ್ಷನ್ಸ್ ಹೇಳಬೇಕು ಅಥವಾ ಅದನ್ನ ಹೆಂಗೆ ತಗೋಬೇಕಂತ ನಮಗೆ ಗೊತ್ತಾಗಲ್ಲ ಅದು. ಸೊ ಅದಕ್ಕೆ ಒಬ್ಬರು ಒಂದೋ ಮ್ಯೂಸಿಕ್ ಡೈರೆಕ್ಟರ್ ಇರಬೇಕಲ್ಲ, ಮ್ಯೂಸಿಕ್ ಗೊತ್ತಿರೋರು ಇರಲೇಬೇಕು. ಸೊ ಆ ಕೆಲಸ ಕಂಪ್ಲೀಟಾಗಿ ಬಸವಂತರಾವ್ ಹೆಗಲ ಮೇಲೆ ಒತ್ಕೊಂಡು ಮಾಡಿದ್ದಾನೆ ಕಂಪ್ಲೀಟ್ ಈ ಸಿನಿಮಾಗೆ. ಪ್ರತಿಯೊಂದು ಸಾಂಗ್ ಆಡಿಸ್ಬೇಕಾದ್ರೂ ಕೂಡ ಆಲ್ಮೋಸ್ಟ್. ಆಮೇಲೆ ಆ ಸಾಂಗ್ಸ್ಗೆ ನಾವು ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕ್ಸ್ಬೇಕಂದ್ರೆ, ರಿದಮ್ಸ್ ಪ್ಲೇ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ, ಆಮೇಲೆ ಯಾರಾದರೂ ಪ್ಲೇಯರ್ಸ್ನ ನಮಗೆ ತಕ್ಕಂಥ ಬಜೆಟಲ್ಲಿ ಹುಡ್ಕೋದ್ರಿಂದ ಹಿಡಿದು ಪ್ರತಿಯೊಂದು ಹೆಚ್ಚು ಕಡಿಮೆ ಅವನೊಂದು ಆ ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಏನೋ ಅವ್ರದ್ದು ಕೊರತೆ ಇತ್ತು, ಆ ಜಾಗದಲ್ಲಿ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಯಾವಾಗ ಅವನ ಜೊತೆಗಂತೂ ನಾನು ನಮ್ಮ ಸಿನಿಮಾ ಹೀರೋ ನಿತಿನ್ ಜೊತೆ ಬಿಟ್ಟರೆ ಇನ್ನು ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಡಿಸ್ಕಸ್ ಮಾಡಿ ಯಾವುದೇ ವಿಷಯಕ್ಕೆ ಇರ್ಬೋದು, ಅತಿ ಹೆಚ್ಚು ಡಿಸ್ಕಸ್ ಮಾಡಿರೋ ವ್ಯಕ್ತಿ ಅಂತಂದರೆ ಬಸವಂತರಾವ್. ಅಂದರೆ ಮ್ಯೂಸಿಕ್, ಯಾಕೆ ನಂದು ಸಿನಿಮಾ ಯಾವುದಾಗ ನೀವು ನಂದು ಹಿಂದೆ ಇರೋ ಒಂದು 2 ಶಾರ್ಟ್ ಫಿಲ್ಮ್ಸ್ ಏನಿದೆ, ಒಂದೊಪ್ಪತ್ತು ಇರ್ಬೋದು, ಇದೊಂಥರ ಕತೆ ಇರ್ಬೋದು, ಆಮೇಲೆ ಇನ್ನೊಂದು ಇದಾಗೋದೇ ಪ್ರೇಮ, ನೀವು ಯಾವುದೇ ನೋಡಿದ್ರೂ ಕೂಡ ಮ್ಯೂಸಿಕ್ಗೆ ಮೇನ್ ಪ್ರಿಯಾರಿಟಿ ಇದ್ದೇ ಇರುತ್ತೆ ನನ್ನ ಕಡೆ. ಅಷ್ಟು ಮ್ಯೂಸಿಕ್ ಕೆಲಸ ಇದ್ದು ನಮ್ಮ ಜೊತೆಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಎನಿ ಟೈಮ್ ಇಲ್ಲ ಅಂತಂದಾಗ ಅದ್ರದ್ದು ಇನ್ನೆಷ್ಟು ಕೆಲಸ ಇರುತ್ತೆ ಅಂದರೆ ಅದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಕೆಲಸದ ಜವಾಬ್ದಾರಿನ ಬಸವಂತರಾವ್ ಅವನು ಹೆಗಲ ಮೇಲೆ ಹೊತ್ಕೊಂಡು ಮಾಡಿದ್ದಾನೆ. ಸೊ ಅವನಿಗೆ ನಾನು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲಲ್ಲ, ನಮ್ಮ ಕಡೆಯಿಂದ ಅವ್ನಿಗೆ ಏನಾದರೂ ಮಾಡಲೇಬೇಕು. ಸೊ ಅದಕ್ಕೋಸ್ಕರನೇ ಈ ಸಿನಿಮಾದಲ್ಲೇ ಒಂದು ಸಮಯನೇ ಮೋಸ ಮಾಡಿ ಅಂತ ಒಂದು ಸಾಂಗ್ ಇದೆ.
ಅದು ಈ ಸಿನಿಮಾಗೆ ಹಾರ್ಟ್ ಅಂತಲೇ ಹೇಳ್ಬೋದು. ಎಮೋಷ್ನಲ್ ಸಾಂಗ್, ಅದು ಒಂಥರ ಪ್ಯಾಥೋ ಸಾಂಗು. ಆ ಸಾಂಗಲ್ಲಿ ಮೇಲ್ ಮತ್ತು ಫೀಮೇಲ್ ಸಿಂಗರ್ಸ್ ಇಬ್ಬರು ಇರ್ತಾರೆ. ಆ ಸಾಂಗನ್ನು ನಮಗೇನು ಜೊತೆಯಾಗಿ ನಿಂತು ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಸ್ಟೆಪ್ಪಲ್ಲೂ ಹೆಲ್ಪ್ ಮಾಡಿಕೊಂಡು ಜೊತೆಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಬಸವಂತರಾವ್ ಮತ್ತು ಅನನ್ಯ ಪ್ರಕಾಶ್. ಅವರೇ ಇಬ್ಬರು ಹಾಡಿದ್ದಾರೆ ಆ ಸಾಂಗ್ನ. ಆಮೇಲೆ ಆ ಸಾಂಗ್ ಯಾರು ಕೇಳಿದ್ರು ಇಷ್ಟ ಆಗೇ ಆಗುತ್ತೆ. ಸಿನಿಮಾದಲ್ಲೂ ಕೂಡ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಲಿರಿಕ್ಸ್ ಅಂತ ಬಂದರೆ 2 ಸಾಂಗ್ ನಾನೇ ಬರೆದಿದ್ದೀನಿ. ಏನು ಸಮಯನೇ ಮೋಸ ಮಾಡಿ ಅಂತ ಹೇಳಿ ಅದು ನಾನೇ ಬರೆದಿದ್ದೀನಿ. ತಿರುಗೋಭೂಮಿ ಅಂತ ಒಂದಿದೆ, ಅದು ನಾನೇ ಬರೆದಿದ್ದೀನಿ. ಆಮೇಲೆ ಇನ್ನೊಂದು ಅಪ್ಪ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಅವನ ಲಿರಿಕ್ಸ್ ಅಂತೂ ಯಾರು ನಮ್ಮ ಇದೊಂಥರ ಕಥೆಯನ್ನು ಬರೆದಿದ್ದ ರಾಹುಲ್ ಮಹಾಂತೇಶ್, ಅವನೇ ಬರೆದಿದ್ದಾನೆ. ಆ ಸಾಂಗ್ ಕೇಳಿದ್ರೆ ಅಪ್ಪನ ಮೇಲೆ ಎಮೋಷನ್ಸ್ ಇದ್ದಂಥವ್ರಿಗಂತೂ ತುಂಬ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಆ ಲೈನ್ಸ್ ಅಷ್ಟು ಚೆನ್ನಾಗಿ ಬರೆದಿದ್ದಾನೆ, ನಂಗೆ ಭಾಳ ಇಷ್ಟ ಆಗೋಯ್ತು ಅದು. ಅದಾದಮೇಲೆ ಇನ್ನೊಂದು ಈಗೇನು ರಿಲೀಸ್ ಆಗಿದೆ, ಅರೆ ಸಾಂಗ್ ರಿಲೀಸ್ ಆಗಿದೆ, ಅದು ಅರಸು ಅಂತಾರೆ ಸರ್ ಬರೆದಿದ್ದಾರೆ ಟೋಟಲ್. ಇನ್ನೊಂದು 5ನೇ ಸಾಂಗ್ ಸುಪ್ರೀತ್ ಶರ್ಮಾ ಬರೆದಿದ್ದಾರೆ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಬಂದರೆ ಸಿನಿಮಾಗೆ ಇಲ್ಲೊಬ್ಬ ಮೇನ್ ಪ್ರಮುಖವಾದ ವ್ಯಕ್ತಿ ಬರ್ತಾರೆ, ಅವರೇ ಆನಂದ್ ರಾಜ ವಿಕ್ರಮ್ ಸರ್. ಅವ್ರು ಈಗ ಆಲ್ರೆಡಿ ತುಂಬ ಸಿನಿಮಾಗಳು ಮ್ಯೂಸಿಕ್ ಮಾಡಿದ್ರೆ, ಈಗ ತೆಲುಗು ತಮಿಳು ಸಿನಿಮಾಗಳಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಸಿನಿಮಾದಲ್ಲಿ ಅವರ ಕೊಡುಗೆ ಎಷ್ಟಿದೆ ಅಂತ ಹೇಳೋಕ್ಕೂ ನಾನು ಆಗಲ್ಲ. ಯಾಕೆಂದ್ರೆ ನಾನು ಮೊದಲೇ ಹೇಳಿದೆ, ನಂದು ಏನೇ ಮಾಡಿದ್ರು ಮ್ಯೂಸಿಕ್ ನನಗೆ ಒಂಥರ ಅದು ಅದೇ ಜೀವ ನಮಗೆ. ಅಷ್ಟಿದ್ದಾಗ ಟಾಸ್ಕ್ ಏನಂತಂದರೆ, ಬಜೆಟ್ ಇದ್ದಾಗ ಈಸಿ ಕೆಲಸ ಅದು. ಬಟ್ ನಿಮಗೆ ಲೋ ಬಜೆಟ್ ಇದ್ದು ಒಂದು ಸಿನಿಮಾನ ಮ್ಯೂಸಿಕಲ್ಲಿ ರಿಚ್ಚಾಗಿ ಫೀಲ್ ಮಾಡಿಸ್ಬೇಕು ಅಂತಂದರೆ ಅದಕ್ಕೆ ಒಂದು ಏನೋ ವಿಶೇಷವಾದ ವ್ಯಕ್ತಿಗಳೇ ಬೇಕಾಗ್ತಾರೆ ಅನಿಸುತ್ತೆ. ಆಮೇಲೆ ನನಗೆ ನಿಜ ಹೇಳ್ತೀನಿ, ನಂಬಿಕೆನೇ ಇರಲಿಲ್ಲ. ಅಂದರೆ ಮ್ಯೂಸಿಕ್ ನಾನು ಅವ್ರ ಕಡೆ ಹೋಗ್ಬೇಕಾದ್ರೂ ಕೂಡ, ಅಂದರೆ ಅವ್ರ ಮ್ಯೂಸಿಕ್ ಬಗ್ಗೆ ನನಗೆ ಡೌಟ್ ಇರಲಿಲ್ಲ. ಬಟ್ ಏನಂತಂದರೆ ಈ ಬಜೆಟಲ್ಲಿ ಯಾರೇ ಆದರೂ ಸರಿ, ಈ ಬಜೆಟಲ್ಲಿ ನಮ್ಮ ಹತ್ರ ಇರೋ ಬಜೆಟಲ್ಲಿ ನಮ್ಗೆ ಬೇಕಿರೋ ಔಟ್ಪುಟ್ ಎಲ್ಲಿ ಕೊಡ್ತಾರೆ, ಆಗಲ್ವೇನೋ, ಮಾಡಲ್ಲ ಬಿಡು ಅಂತಲೇ ಅಂದ್ಕೊಂಡಿದ್ದೆ ನಾನು. ನೋಡೋಣ, ಸುಮ್ಮನೆ ಏನೋ ಒಂದು ಟ್ರೈ ಮಾಡಿ ನೋಡೋಣ ಇವ್ರ ಕಡೆ ಅನ್ನೋ ಥರನೇ ಇತ್ತು ಅಷ್ಟೇ ನನಗೆ. ಬಟ್ ಅವರು ನಾವು ಹೇಳಿದ ಬಜೆಟ್ಗೆ ಒಪ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಅಂದರೆ ಅವ್ರದ್ದು ಕೆಲಸ ಮಾಡ್ತಾ 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 ಅಂದರೆ ಆ ಸಿನಿಮಾ ಫೀಲ್ನ ಅವರು ಕೂಡ ಸಿನಿಮಾಗೆ ಇನ್ವಾಲ್ವ್ ಆಗಿಬಿಟ್ಟು ಎಷ್ಟು ಅಂದರೆ ನಂಬೋಕ್ಕೆ ಆಗಲ್ಲ. ಅದೇ ಹೇಳ್ತೀನಲ್ಲ, ಈಗ ನಾನೇನಾದ್ರು ಮ್ಯೂಸಿಕ್ ಬಗ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಜಾಸ್ತಿ ಅಥವಾ ಅವ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಏನಾಗುತ್ತೆ, ಓಕೆ ಸಿನಿಮಾ ಪ್ರಮೋಷನ್ಗೋಸ್ಕರ ಏನೋ ಒಂದು ಬಿಲ್ಡಪ್ ಕೊಡ್ತಂಗೆ ಅನಿಸುತ್ತೆ. ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ಥಿಯೇಟ್ರಲ್ಲಿ, ಎಸ್ಪೆಷಲಿ ಥಿಯೇಟ್ರಲ್ಲಿ ಸಿನಿಮಾ ನೋಡಲೇಬೇಕು. ಆಮೇಲೆ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಬಂದಾಗಲೂ ಕೂಡ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಏನೇನೋ ನಮಗೆ ರೆಫರೆನ್ಸ್ ವಾಯ್ಸ್ಗಳು ಬೇಕು ಪ್ರತಿಯೊಂದಕ್ಕೂ ಕೂಡ. ಮತ್ತು ಸೇಮ್ ಅನನ್ಯ ಪ್ರಕಾಶ್ ಅವ್ರಿರ್ಬೋದು ಮತ್ತು ಬಸವಂತರಾವ್ ಇರ್ಬೋದು, ಕಂಪ್ಲೀಟ್ ಜರ್ನಿ ನಮ್ಮ ಜೊತೆ ಆಲ್ಮೋಸ್ಟ್ ಇವತ್ತಿನ ತನಕ. ಇವಾಗಲೂ ಇನ್ನೂ ಒಂದು ಸಣ್ಣ ಪುಟ್ಟ ಕೆಲಸಗಳಿದೆ, ಅದಕ್ಕೂ ಕೂಡ ಜೊತೆಗಿದ್ದಾರೆ. ನಾನು ಈ ವ್ಯಕ್ತಿ ಬಗ್ಗೆ, ಅಂದರೆ ನಮ್ಮ ಆನಂದ್ ರಾಜ ವಿಕ್ರಮ್ ಸರ್ ಬಗ್ಗೆ ಇಷ್ಟು ಹೇಳೋದಕ್ಕೆ ಕಾರಣ ಅಂದರೆ ತುಂಬ ಇದೆ. ಒಂದಲ್ಲ, ಬರೀ ಮ್ಯೂಸಿಕ್ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋ ಕಾರಣ ಮಾತ್ರ ಅಲ್ಲ. ಏನು ನಮ್ಮ ಬಜೆಟ್ ಇತ್ತು, ಆ ಬಜೆಟಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಚೆನ್ನಾಗಿ ಮಾಡೋದು ಮಾತ್ರ ಅಲ್ಲದೆ, ಹೋಗ್ತಾ ಹೋಗ್ತಾ ಅಂದರೆ ಸಾಂಗ್ ನಮ್ದು ಏನದು ಯಾವತ್ತೂ ಒಂದೇನಂತಂದರೆ, ಒಂದು ಬಜೆಟ್ ಕಂಜೆಸ್ಟೆಡ್ ಇರೋಂಥ ಮೂವೀಸ್ ಏನಂತಂದರೆ ಎಲ್ಲರೂ ಒಪ್ಕೊಳ್ಳೋದು, ಪ್ರತಿಯೊಂದು ಟೆಕ್ನಿಷಿಯನ್ಸ್ ಆಗಲಿ ಯಾವ ಕೆಲಸಕ್ಕೆ ಅವ್ರು ಒಪ್ಕೊಳ್ಳೋದು, ನೀವು ಒಂದ್ಸಲ ಫೈನಲ್ ಮಾಡಿಕೊಟ್ಬಿಟ್ರೆ ನಾನು ಮಾಡಿಕೊಟ್ಬಿಡ್ತೀನಿ, ಮತ್ತೆ ಚೇಂಜಸ್ ಎಲ್ಲ ಮಾಡಿಕೊಡೋಕ್ಕಾಗಲ್ಲ. ಇದು ಕಾಮನ್, ಇದು ಎಲ್ಲರೂ ಹೇಳುವಂಥದ್ದೇ. ಯಾಕಂದರೆ ನಾನು ಒಬ್ಬ ಎಡಿಟರು, ನನಗೆ ಯಾರಾದರೂ ಕೊಡಬೇಕು ಅಂತಾಗಲೂ ಬಜೆಟ್ ಕಡಿಮೆ ಅಂತಾಗಲೂ ಹೆಚ್ಚು ಕಡಿಮೆ ನಮ್ಮ ಮೈಂಡ್ ಸೆಟು ಅದೇ ಇರುತ್ತೆ. ಒಂದು ಸಲ ಬೇಕಾದ್ರೆ ಕೂತ್ಕೊಂಡು ಮಾಡಿಕೊಟ್ಬಿಡ್ಬೋದು, ಪದೇ ಕೆದ್ಕೊಂಡು ಒಂದು ಲಾಂಗ್ ಟರ್ಮ್ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋದಂತ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಅದೇ ಥರನೇ ಇದ್ದಿದ್ದು. ಬಟ್ ಏನಂತಂದರೆ ನಾವು ಅವ್ರ ಹತ್ರ ಹೋದ್ಮೇಲೆ ಮ್ಯೂಸಿಕ್ ಶುರು ಮಾಡಾದ್ಮೇಲೆ ಚೆನ್ನಾಗಿ ಬಂತು, ಅವರು ಕೂಡ ಖುಷಿ ಪಟ್ಟರೆ. ಅಂದರೆ ಅವರು ಸಿನಿಮಾನ ಫೀಲ್ ಮಾಡ್ಕೊಂಡು ಮ್ಯೂಸಿಕ್ ಮಾಡಿದ್ರು ಅಂತ ಅವ್ರೇನು ಫೋರ್ಸ್ಫುಲಿ ಮಾಡಿ ಮುಗಿಸ್ಬೇಕಂತ ಮಾಡಲಿಲ್ಲ. ಯಾಕಂದರೆ ಅದು ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡ್ತದೆ. ಆಮೇಲೆ ಅವರು ಅವರೇ ಬಾಯ್ಬಿಟ್ಟು ಹೇಳ್ತಿದ್ರು ಕೂಡ, ಅಂದರೆ ನನಗೆ ಒಂದು ಇಷ್ಟು ಮ್ಯೂಸಿಕಲಿ ಸ್ಪೇಸ್ ಇರೋ ಥರ, ಅಂದರೆ ಕೆಲಸ ನನ್ನ ಕೆಲಸ ಮಾಡೋದಕ್ಕೆ ನನ್ನ ಕೆಲಸಕ್ಕೆ ಇಷ್ಟು ಸ್ಪೇಸ್ ಇರೋಂಥ ಸಿನಿಮಾ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು ಕೂಡ. ಆಮೇಲೆ ನನಗಿಷ್ಟು ಫ್ರೀಡಮ್ ಸಿಕ್ಕಿರೋದು ಕೂಡ ಮ್ಯೂಸಿಕಲಿ. ನಮ್ಮದು ಅವ್ರ ಒಂದು ಕೆಲಸನ ಕಂಪ್ಲೀಟಾಗಿ ಆಚೆ ಹಾಕೋದಕ್ಕೆ ಫ್ರೀಡಮ್ ಇರೋಂಥ ಸಿನಿಮಾ ಕೂಡ ಇದೆ ಅಂತ ಅವ್ರು ಎಷ್ಟೊಂದು ಸಲ ನನಗೆ ಅವರು ಖುಷಿಯಿಂದನೇ ಹೇಳಿದ್ದಾರೆ. ಅದನ್ನು ಎಡಿಟಿಂಗಲ್ಲೆಲ್ಲ ಒಂದು ಸ್ವಲ್ಪ ಮತ್ತೆ ನಾವು ಚೇಂಜಸ್ ಎಲ್ಲ ಮಾಡ್ತಾನೆ ಆಯಿತು. ಒಂದು ಎಕ್ಸ್ಟ್ರಾ ಸಾಂಗ್ ಆ್ಯಡ್ ಆಯಿತು, ಬರೆದು ಬಿಡಲ್ಲ ಅಂತ. ಅದೇನು ನಾನು ಹೇಳಿದೆ, ಸುಪ್ರೀತ್ ಶರ್ಮಾ ಮತ್ತು ಹಾಡಿದ್ದಾರೆ ಮತ್ತು ಅವರೇ ಬರೆದಿದ್ದಾರೆ ಅಂತ. ಆ ಸಾಂಗ್ನ ಈಗ ನಮಗೆ ಆಲ್ರೆಡಿ ಈಗ ನಾನು ಏನು ಹೇಳಿದೆ ಅದೇ ಥರ. ಅಂದರೆ ಈಗ ನಮಗೆ ಜೈಪಾಲ್ ಅವರು ನಮಗೆ ಅವ್ರನ್ನ ಶಾರ್ಟಲ್ಲಿ ಟೈಮಲ್ಲಿ ನಾವು ಹೋಗ್ಬಿಟ್ಟು ಅವ್ರನ್ನ ಪಟ್ಟಂತ ಕಾಂಟ್ಯಾಕ್ಟ್ ಮಾಡಿ ಏನೋ ಒಂದು ಸಾಂಗ್ ಮಾಡಿಸ್ಕೊಂಡ್ಬಿಡ್ತೀನಿ ಆ ಥರ ಇರಲಿಲ್ಲ ಟೈಮ್. ಯಾಕಂದ್ರೆ ಅವ್ರ ಅವೈಲೇಬಿಲಿಟಿನೂ ಅಷ್ಟಕ್ಕಷ್ಟೇ ನಮಗೆ. ಸೊ ಈ ಕಡೆ ನಾವೇನು ಮಾಡೋಕ್ಕಾಗಲ್ಲ. ಈಗ ಒಂದು ಆ ಸಾಂಗ್ ಈಗ ಮಾಡಲೇಬೇಕು ಅಂತಂದರೆ ಯಾರೋ ಮ್ಯೂಸಿಕ್ ಡೈರೆಕ್ಟ್ರೇ ಮಾಡಲೇಬೇಕಿತ್ತು. ಅದನ್ನೀಗ ಆ ಜವಾಬ್ದಾರಿನೂ ಕೂಡ ಪಾಪ ಅವರೇ ತಗೊಂಡ್ರು. ಸರಿ ನಾನು ಮಾಡ್ತೀನಿ ಅಂತಂದ ಆರ್ಡರ್ ಮಾಡ್ಬೇಕಾದ್ರೆ ನನಗೆ ಜೊತೆಗೆ ಆ ಸಾಂಗ್ನೂ ಕೂಡ ಮಾಡಿದ್ರು. ಅದಕ್ಕೂ ಕೂಡ ಏನೋ ತುಂಬ ಸಣ್ಣ ಪುಟ್ಟ ಎಕ್ಸ್ಟ್ರಾ ಅಮೌಂಟ್, ಅದು ಏನೋ ಬರೀ ನೀವು
ಬೇಂದ್ ಏನು ಬರುತ್ತೆ ಸಿಂಗರ್ಸು ಮತ್ತು ರೈಟಿಂಗ್ ಏನು ಬರುತ್ತೆ ಅಷ್ಟು ಮಾತ್ರ ನೀವು ನೋಡ್ಕೊಳ್ಳಿ ಸಾಕು. ಮ್ಯೂಸಿಕ್ ನಾನು ನೋಡ್ಕೊತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ ಅವರೇ ಮುಂದೆ ನಿಂತು ಆ ಸಾಂಗ್ ಮಾಡಿ ನಾವು ಒಳ್ಳೆ ರೆಸ್ಪಾನ್ಸು ಕೂಡ ಬಂತು. ಯಾಕೆ ನಮ್ಮ ಸಿನಿಮಾಯಿಂದ ಮೊದಲೇ ಸಾಂಗ್ ಅದನ್ನೇ ರಿಲೀಸ್ ಮಾಡಿದ್ವಿ, ಬರೆದು ಬಿಡಲೆ ಅಂತಲೇ. ಅಷ್ಟು ಮಾತ್ರ ಅಂತಂದರೆ ಸುಮಾರು ರೀಶೂಟ್ಗಳಾಯ್ತು ನಮ್ಮ ಸಿನಿಮಾ, ಅಂದರೆ ಸಿಕ್ಕಾಪಟ್ಟೆ ರೀಶೂಟ್ ಮಾಡಿದ್ವಿ. ಏನೋ ನಮ್ಗೆ ಸಮಾಧಾನ ಇಲ್ಲ ಅಂತ ಅದಿಲ್ಲ ಅಂತ ಎಡಿಟ್ ಮಾಡಿ ಚೇಂಜ್ ಮಾಡಿ ಒಂದಷ್ಟೆಲ್ಲ ಮ್ಯೂಸಿಕ್ ಮಾಡಿರೋದನ್ನ ತೆಗೆದುಬಿಟ್ಟು ಮತ್ತೆ ಹೊಸದಾಗಿ ಶೂಟ್ ಮಾಡಿ ಹೊಸದಾಗಿ ಮ್ಯೂಸಿಕ್ ಮಾಡೋದರನೂ ಆಯಿತು. ಬಟ್ ಯಾವುದಕ್ಕೂ ಕೂಡ ಅವರು ಎಲ್ಲೂ 1% ಕೂಡ ಡಿಸಪಾಯಿಂಟು ಆಗಲಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ, ಅಥವಾ ನಾನು ಮತ್ತೆ ಕೆಲಸ ಮಾಡ್ಬೇಕನ್ನೋ ಒಂದು ಆ ಫ್ರಸ್ಟ್ರೇಷನ್ನು ತೋರಿಸಲಿಲ್ಲ. ಜೊತೆಗೆ ನಾವೇನು ಮಾಡೋಕೆ ಕೊಟ್ಟಿರ್ತೀವಲ್ಲ ಅದನ್ನು ಅವರು ಈಗ ನಾರ್ಮಲಾಗಿ ಯಾರಾಗ ಹೇಳಿರ್ತಾರೆ ಮತ್ತೆ ಸ್ವಲ್ಪ ರೀಶೂಟ್ ಇದೆ, ರೀಸ್ ಕೆಲಸ ಇದೆ ಅಂತಂದಾಗ ಅಯ್ಯೋ ಮತ್ತೆ ಈ ಕೆಲಸನ ಹಂಗಾಗಿ ಆಗಲ್ಲ ಹಿಂಗೆ ಅಂತ ಕೂಗಾಡ್ಬಿಡ್ತಾರೆ. ಬಟ್ ಇವ್ರು ಹಂಗಲ್ಲ, ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನು ಮಾಡ್ತಿದ್ರೆ ಏನು ಕತೆ ಅಂದರೆ ಅದನ್ನು ಅವ್ರ ಜೊತೆ ಅವರು ಫುಲ್ ಡಿಸ್ಕಸ್ ಮಾಡಿ ಎಲ್ಲಾದರೂ ಇಲ್ಲಿ ಈ ಥರ ಇಲ್ಲಿ ಸ್ವಲ್ಪ ಇದು ಮನಸ್ಸು ಅನ್ಸುತ್ತೆ, ಇದನ್ನ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಅವರು ಸಜೆಷನ್ ಕೊಟ್ಟರು ಮಾಡಿ ಅಂತ. ಅಂದರೆ ಅವರು ನಾರ್ಮಲಾಗಿ ನೋಡಿದ್ರೆ ಅವ್ರು ಬೇಜಾರು ಮಾಡ್ಕೋಬೇಕಿತ್ತು, ನಾನು ಮತ್ತೆ ಈಗ ಮತ್ತೆ ಫಸ್ಟಿಂದ ಕೆಲಸ ಮಾಡಬೇಕಾಗತ್ತಲ್ಲ ಅನ್ನೋ ಒಂದು ಬೇಜಾರು ಕಾಣಿಸ್ಕೋಬೇಕಿತ್ತು. ಅದು ಬಿಟ್ಟು ಅವರು ನಮ್ಗೆ ಅವರೇ ಇನ್ನೂ ಖುಷಿಯಿಂದ ಇದನ್ನ ಹಿಂಗೆ ಮಾಡಿ ಅದನ್ನ ಹಿಂಗೆ ಮಾಡಿ ಅಂತ ಸಜೆಷನ್ಸ್ ಕೊಟ್ಟೋದಲ್ಲದೆ ಅಲ್ಲೂ ಜೊತೆಗೆ ನಿಂತ್ಕೊಂಡ್ರು ಅವರು. ಈ ವಿಷಯದಲ್ಲಂತ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಇನ್ನು ನಮ್ಮ ಸಿನಿಮಾದ ಕಂಪ್ಲೀಟ್ ಮ್ಯೂಸಿಕ್ ಟೀಮ್ ಅಂತ ಬಂತಂದರೆ ಜೈಪಾಲ್ ಅವ್ರು ಇರ್ಬೋದು, ಆನಂದ್ ರಾಜ್ ಐಪ್ರಮ್ ಇರ್ಬೋದು, ಬಸವಂತರಾವ್ ಅವ್ರು ಇರ್ಬೋದು, ಅನನ್ಯ ಪ್ರಕಾಶ್ ಮೇಡಮ್ ಇರ್ಬೋದು, ಅದ್ರ ಜೊತೆಗೆ ಧನುಕುಮಾರ್ ಅಂತ ಒಬ್ಬರಿದ್ದಾರೆ, ಅವರು ರಿದಮ್ ಪ್ಲೇಯರು, ತಬಲಾ ನುಡಿಸ್ತಾರೆ, ಡೋಲಕ್ ನುಡಿಸ್ತಾರೆ, ಟೇಪ್ಸ್ ನುಡಿಸ್ತಾರೆ, ಎಲ್ಲನೂ ಪ್ಲೇ ಮಾಡ್ತಾರೆ. ಇವರು ಕೂಡ ಹೆಚ್ಚು ಕಡಿಮೆ ನನಗೆ ಪ್ರತಿ ಆಲ್ಮೋಸ್ಟ್ ಕಂಪೋಸಿಷನ್ ಸ್ಟಾರ್ಟ್ ಆದ್ರಿಂದ ಕೂಡ ನಾನು ಯಾವುದಾದ್ರು ಟ್ರ್ಯಾಕ್ ಇವರು ರಫಾಗಿ ಮಾಡಿ ಕಳಿಸಿರೋದನ್ನ ಕಳಿಸ್ಬಿಟ್ಟು ಸರ್ ಇದಕ್ಕೆ ರಿದಮ್ಸ್ ಈ ಥರ ನನಗೆ ಬೇಕಾಗಿದೆ, ಹಿಂಗೆ ಮಾಡ್ಬೋದಾ ನೋಡಿ ಅಂತ ಕಳಿಸಿರೋ ಅವರು ಒಂದು 2-3 ಸ್ಯಾಂಪಲ್ ಅಂದರೆ ಮನೆಯಿಂದ ಅವರು ಕೂಡ ಪ್ಲೇ ಮಾಡಿಬಿಟ್ಟು ರೆಕಾರ್ಡ್ ಮಾಡಿಬಿಟ್ಟು ಕಳಿಸೋರು ನನಗೆ. ಅದ್ರ ಜೊತೆಗೆ ನಮಗೆ ಸಾಂಗ್ಸಿಗೆ ಲೈವ್ ಅಂತ ಬಂದಾಗ ಕೂಡ ಎಲ್ಲ ಸಾಂಗ್ಸ್ಗೂ ಬಂದ್ಬಿಟ್ಟು ಲೈವ್ ಪ್ಲೇ ಮಾಡಿದ್ರು. ಅವ್ರ ಜೊತೆಗೆ ಸಾಂಗ್ಸ್ ಲೈವ್ ಅಂತ ಬಂದಾಗ ಇನ್ನೊಬ್ರು ಸುದರ್ಶನ್ ಅಂತ ಆ್ಯಡ್ ಆಗ್ತಾರೆ, ಅವರು ಕೂಡ ನಮ್ಮ ರಾಯಚೂರವರು, ಅವರು ತಬಲಾ ಪ್ಲೇಯರು. ಇವಾಗೇನು ರಿಲೀಸ್ ಆಗಿದೆ ಸ್ವಲ್ಪ ಅಂಜಿಕೆ ಸಾಂಗ್ ಅರೆರೆರೆ, ಅದಕ್ಕೂ ಕೂಡ ಧನುಕುಮಾರ್ ಅವರು ಮತ್ತು ಸುದರ್ಶನ್ ಅವರೇ ಕೂಡ ಇಬ್ಬರು ಸೇರಿ ತಬಲಾ ಪ್ಲೇ ಮಾಡಿರೋದು. ಆಮೇಲೆ ಧನುಕುಮಾರ್ ಅವರೇ ಅದಕ್ಕೆ ಡೋಲಕ್ಕೆಲ್ಲ ನುಡಿಸಿರೋದು. ಹಾಗೆ ನಮ್ಮ ಮ್ಯೂಸಿಕ್ ಜರ್ನಿಲಿ ಇನ್ನೊಬ್ರು ನಮ್ಮ ಜೊತೆ ಆಗ್ತಾರೆ, ಅದು ಗಗನ್ದೀಪ್ ಅಂತ, ಅವರು ಬೆಳಗಾವಿಯವರು. ಅವರು ಕೂಡ ಬೇಸಿಕಲಿ ಕಂಪೋಸರ್ ಮತ್ತು ಸಿಂಗರು. ಇವ್ರ ಪಾತ್ರ ಏನು ಅಂತಂತಂದರೆ ನಮ್ಮ ಸಿನಿಮಾ ಸಾಂಗ್ಗಳಿಗೆ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಎಲ್ಲ ಮುಗಿದು ಇನ್ನೇನು ಜಸ್ಟ್ ಒಂದು ಗ್ರೂಪ್ ಕೋರಸ್ ಅಂತ ಬೇಕಾಗಿತ್ತು. ಇಲ್ಲೆಲ್ಲ ಮಾಡಿಸ್ಬೇಕಂದ್ರೆ ನಮ್ಗೆ ತುಂಬ ಕಾಸ್ಟ್ ಆಗುತ್ತೆ ಅಂತಂದರೆ ಅಲ್ಲಿ ಒಂದಷ್ಟು ಜನ ಅವ್ರಿಗೆ ಅವ್ರದ್ದೊಂದು ಸಿಂಗರ್ಸ್ ಗ್ರೂಪ್ ಇತ್ತು ಅಲ್ಲಿ ಬೆಳಗಾವಿಲಿನೇ. ಸೊ ಅವರಿಗೆ ಕೇಳಿದಾಗ ಅವರು ಸರಿ ಆಯ್ತು ನಾನು ನಿಂತು ಮಾಡಿಸ್ಕೊಡ್ತೀನಿ ಅಂತ ನಾವು ಜಸ್ಟ್ ಟ್ರ್ಯಾಕ್ಸ್ ಕಳಿಸಿದ್ದು ಅಷ್ಟೇ. ಸಾಂಗ್ಸಿಂದ ಹಿಡಿದು ಬ್ಯಾಕ್ಗ್ರೌಂಡ್ ಸ್ಕೋರ್ಗೂ ಕೂಡ 2-3 ದಿನ ಅವರೇ ಸ್ಟುಡಿಯೋಗೆ ಹೋಗಿ ಕೂತ್ಕೊಂಡು ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ನಮ್ಮ ಜೊತೆನೂ ಕೋಆರ್ಡಿನೇಟ್ ಮಾಡಿಕೊಂಡು ಕಂಪ್ಲೀಟ್ ಕೋರಸ್ನ ರೆಕಾರ್ಡ್ ಮಾಡೋ ಜವಾಬ್ದಾರಿ ತಗೊಂಡು ಮುಗಿಸಿ ಕೂಡ ಕೊಡ್ತಾರೆ ನಮಗೆ. ಸೊ ಇವ್ರ ಹೆಲ್ಪ್ನ ಅಂತ ನಾವು ಮರೆಯೋಕ್ಕಾಗಲ್ಲ. ಇನ್ನು ಕೊನೆಯದಾಗಿ ನಮ್ಮ ಮ್ಯೂಸಿಕ್ ಟೀಮ್ಗೆ ವಾಲಿನ್ ಪ್ಲೇಯರ್ ಒಬ್ಬರು ಆ್ಯಡ್ ಆಗ್ತಾರೆ, ಅದು ಪ್ರೇರಣಾ ಅಂತ. ಇವರು ಕೂಡ ಅಷ್ಟೇ ಕಂಪ್ಲೀಟ್ ನಮ್ಮದು ಬ್ಯಾಕ್ಗ್ರೌಂಡ್ ಸ್ಕೋರಿಂದ ಹಿಡಿದು ಎಲ್ಲ ಸಾಂಗ್ಸ್ಗೆ ಎಲ್ಲೆಲ್ಲಿ ಬೇಕು ಎಲ್ಲನೂ ಕೂಡ ಪ್ಲೇ ಮಾಡಿಕೊಡ್ತಾರೆ. ಅಗೇನ್ ಇವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿಸಿದ್ದು ನಮ್ಮ ಸಿನಿಮಾಗೇನು ಜೊತೆಯಾಗಿ ನಿಂತಿರ್ತಾನೆ ಬಿಗಿನಿಂಗಿಂದ ಬಸವಂತರಾವನೇ. ಇವರು ಅಷ್ಟೇ ಬಂದರು, ಪ್ಲೇ ಮಾಡಿದ್ರು, ಮತ್ತೆ ಇನ್ನೊಂದು ಸಲ ಏನೋ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಮತ್ತೆ ನಮ್ಮ ಆನಂದ್ ಸರ್ ಮತ್ತೆ ಕರೆಸಿದ್ರು, ಮತ್ತೆ ಬಂದು ಪ್ಲೇ ಮಾಡಿದ್ರು. ಅದು ಅಲ್ಲದೆ ಮತ್ತೆ ಇವ್ರೇನು ಪ್ಲೇ ಮಾಡಿರ್ತಾರೆ ಹೋಗಿ ನಾನು ಏನಾರು ಕಳಿಸ್ದಾಗ ಕೇಳಿಬಿಟ್ಟು ಇಲ್ಲ ಇದು ಏನೋ ಒಂದು ಸ್ವಲ್ಪ ನನಗೆ ಟೆಕ್ನಿಕಲಿ ಅವ್ರಿಗೇನು ಮ್ಯೂಸಿಕಲಿ ಟೆಕ್ನಿಕಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅನ್ಸಾಗ ಮತ್ತೆ ಅವರೆಲ್ಲ ಅಂದರೆ ಒಂದು ಕೇಸ್ ಒಂದು ವೇಳೆ ಮ್ಯೂಸಿಕ್ ಡೈರೆಕ್ಟರ್ ಇರಲಿ ಪರವಾಗಿಲ್ಲ ಅಂತ ಅಂದರೂ ಕೂಡ ಅವ್ರು ಬಿಡ್ತಾ ಇಲ್ಲ, ಮತ್ತೆ ಹೋಗಿ ಇಲ್ಲ ನಾನು ಮಾಡಿ ಕಳಿಸಿ ಅಂತ ಮನೆಯಿಂದ ರೆಕಾರ್ಡ್ ಮಾಡಿ ಕಳಿಸೋರು. ಸೊ ಇವರು ಕೂಡ ನಮ್ಮ ಟೀಮಿಗೆ ಕೊನೆಯದಾಗಿ ಆ್ಯಡ್ ಆಗ್ತಾರೆ. ಸೊ ಇಷ್ಟು ನಮ್ಮ ಜೊತೆಯಾಗಿ ಹಿತವಾಗಿ ಸಿನಿಮಾದ ಒಂದು ಮ್ಯೂಸಿಕ್ ಜರ್ನಿ ಮತ್ತು ಸಿನಿಮಾ ತಂಡದ ಒಂದು ಪರಿಚಯ. ಕೊನೆಯದಾಗಿ ನನ್ನ ಕಡೆಯಿಂದ ನನ್ನ ಇಡೀ ಮ್ಯೂಸಿಕ್ ತಂಡಕ್ಕೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು, ರಿದಮ್ ಪ್ಲೇಯರ್ಸ್ ಇರ್ಬೋದು, ವಾಲಿನ್ಸ್ಟ್ ಇರ್ಬೋದು, ಸಿಂಗರ್ಸ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಟೀಮ್ ಏನಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ನನ್ನ ಟೀಮ್ ಕಡೆಯಿಂದ, ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ರೆಡಿ ನಮ್ಮ ಸಿನಿಮಾದ 2 ಸಾಂಗ್ಸ್ ರಿಲೀಸ್ ಆಗಿದೆ. ಶ್ರೀರತ್ನ ಫಿಲ್ಮ್ ಕಂಪ್ನಿ ಯೂಟ್ಯೂಬ್ ಚಾನಲಲ್ಲಿ ಸಾಂಗ್ಸ್ ಇದೆ, ಯಾರ್ಯಾರು ನೋಡಿಲ್ವೋ ಹೋಗಿ ಒಂದ್ಸಲ ನೋಡಿ, ನಿಮ್ಮ ಒಪಿನಿಯನ್ನ ಅಲ್ಲೇ ಕಮೆಂಟ್ ಮಾಡಿ. ಇನ್ನೂ 2 ಸಾಂಗ್ ರಿಲೀಸ್ ಮಾಡೋದಿದೆ, ಅದ್ರ ಜೊತೆಗೆ ಟ್ರೈಲರ್ ಇದೆ, ಅದ್ರ ಜೊತೆಗೆ ಸಿನಿಮಾ ಕೂಡ ಆದಷ್ಟು ಬೇಗ ಥಿಯೇಟ್ರಿಗೆ ಬರುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಜೊತೆಗೆ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.